ಜನಾರ್ದನ್ ರೆಡ್ಡಿ ಅವರ ಮನೆಗೆ ಇದೀಗ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ರೆಡ್ಡಿ ಅವರ ಮನೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಳ್ಳಾರಿ ನಗರದಲ್ಲಿರುವ ಜನಾರ್ದನ್ ರೆಡ್ಡಿ ಅವರ ಮನೆ. ಈ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ನಡೆದು ಹೋಯಿತು. ಒಬ್ಬ ಯುವಕನ ಮರ್ಡರ್ ಕೂಡ ಆಗೋಯ್ತು. ಅದು ಅಚಾನಕ್ ಆಗಿತ್ತು ಅಥವಾ ಡೆಲಿಬ್ರೇಟ್ ಆಗಿ ಅಟ್ಯಾಕ್ ಆಯಿತು, ತನಿಖೆ ನಂತರದಲ್ಲಿ ಗೊತ್ತಾಗಬೇಕು. ಆದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗೋಯ್ತು ಇದೇ ಮನೆ ಮುಂದೆ. ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ರು, ಪೆಟ್ರೋಲ್ ಬಂಬ್ಗಳನ್ನು ತಂದು ಕೊಲೆ ಮಾಡೋ ಪ್ರಯತ್ನವನ್ನ ಮಾಡಲಾಯಿತು ಅಂತ ಹೇಳಿ. ಮತ್ತೊಂದು ಕಡೆ ಭರತ್ ರೆಡ್ಡಿ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗಲೇ ಹೇಳ್ತಾ ಇದ್ರು, ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಪೆಟ್ರೋಲ್ ಬಂಬ್ಗಳನ್ನು ಎಸೆಯಲಾಗ್ತಾ ಇತ್ತು ಅಂತ ಹೇಳಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಬಾಂಬ್ ನಿಷ್ಕ್ರಿಯ ದಳದಿಂದ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಇದ್ರು. ರೇಣುಕಾರಾಧ್ಯ, ಘಟನೆ ಆಗಿ 2-3 ದಿನಗಳಾಗ್ತಾ ಬಂತು. ಈಗ ಬಾಂಬ್ ನಿಷ್ಕ್ರಿಯ ದಳ ಬಂದಿರೋದು ಯಾವ ಕಾರಣಕ್ಕೆ ಅಂತ, ಹಾಗೆ ಯಾವ ರೀತಿ ತನಿಖೆ ನಡೀತಾ ಇದೆ? ಸ್ಮಿತಾ, ಏನು ಗಲಭೆ ದಿನ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಶೂಟನ್ನು ಮಾಡಿದರು. ಅಂದರೆ ಈ ಭಾಗದಿಂದ ನಾನು ಏನು ನಿಂತ್ಕೊಂಡಿದ್ದೀನಲ್ಲ, ಈ ಡಿವೈಡರ್ ಭಾಗದಿಂದ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಭಾಗಕ್ಕೆ, ಈ ದೃಶ್ಯದಲ್ಲಿ ನಾನು ತೋರಿಸ್ತೀನಿ, ಈ ಭಾಗಕ್ಕೆ ಶೂಟನ್ನು ಮಾಡಿದರು. ಹೀಗಾಗಿ ಇಲ್ಲಿ ಈಗ ಏನು ಬಂಧಿತರಾಗಿರ್ತಕ್ಕಂಥ ಆರೋಪಿಗಳು ಎಷ್ಟು ಸುತ್ತು ಗುಂಡನ್ನು ಹಾರಿಸಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ಅಷ್ಟು ಬುಲೆಟ್ಸ್ಗಳು ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ. ಹೀಗಾಗಿ ನೇರ ದೃಶ್ಯಾವಳಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಾಂಬ್ ನಿಷ್ಕ್ರಿಯ ದಳ ಬಂದು ಎಲ್ಲ ಪರಿಶೀಲನೆಯನ್ನು ಮಾಡ್ತಾಯಿದೆ, ಬುಲೆಟ್ಗಾಗಿ ಶೋಧವನ್ನು ಮಾಡ್ತಾ ಇದೆ. ಅವರ ಹೇಳಿರ್ತಕ್ಕಂಥ ಅಂದರೆ ಸಂಖ್ಯೆಗಳು, ಈಗ ಎಷ್ಟು ಸಂಖ್ಯೆಗಳಲ್ಲಿ ನಾವು ಹಾರಿಸಿದ್ದೀವಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಅದನ್ನು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ ಇಲಾಖೆ. ಆದರೆ ಅವರು ಹೇಳಿರ್ತಕ್ಕಂಥ ಸಂಖ್ಯೆಗಳಷ್ಟು ಬುಲೆಟ್ ಇನ್ನೂ ಪೊಲೀಸರ ಕೈವಶವಾಗಿಲ್ಲ. ಹೀಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನೋಡ್ರಿ, ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಆ ಪೊದೆಯನ್ನು ಕಿತ್ತು ಅದರಲ್ಲೂ ಕೂಡ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದೊಂದು ಬುಲೆಟ್ ಕೂಡ ಸಾಕ್ಷಿ ಆಗುತ್ತೆ, ಎವಿಡೆನ್ಸ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ, ಸುಮಾರು 10ರಿಂದ 12 ಜನ ಬಾಂಬ್ ಡಿಟೆಕ್ಟಿಂಗ್ ತಂಡದ ಸದಸ್ಯರಿದ್ದಾರೆ, ಜೊತೆಗೆ FSL ತಂಡದ ಸದಸ್ಯರಿದ್ದಾರೆ, ಜೊತೆಗೆ ಪೊಲೀಸರು ಕೂಡ ಇರ್ತಕ್ಕಂಥದ್ದು. ಎಲ್ಲರೂ ಸೇರಿ ಈಗ ಬಾಂಬ್ ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥ, ಅಂದರೆ ಬುಲೆಟ್ ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದೊಂದು ಬುಲೆಟ್ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಕಡೆಯ ಬುಲೆಟ್ಗಳು ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಕಡೆಯಿಂದ ಏನಾದರೂ ಬುಲೆಟ್ಗಳು ಹಾರಿವೆಯಾ, ಆ ಬುಲೆಟ್ಗಳು ನಮಗೆ ಸಿಗಬಹುದಾ ಅನ್ನುವ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಾಂಬ್ ಡಿಟೆಕ್ಷನ್ ತಂಡ ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೇಣುಕಾರಾಧ್ಯ, ಅದರ ಜೊತೆಯಲ್ಲೇ ಈ ಪೆಟ್ರೋಲ್ ಬಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದಲೂ ಬಂದಿತ್ತು. ಕೊಲೆ ಮಾಡೋ ಸಂಚೆ ಅಂತ ಹೇಳಿ ನೇರವಾಗಿ ಆರೋಪ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬಂದಿತ್ತು. ಈ ಪೆಟ್ರೋಲ್ ಬಂಬ್ಗಳ ಬಗ್ಗೆ ತನಿಖೆಯಲ್ಲಿ ಏನು ವಿಚಾರ ಬೆಳಕಿಗೆ ಬಂದಿದೆ ಇವರೆಗೂ, ಆ ನಿಟ್ಟಿನಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ? ಸ್ಮಿತಾ, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಈ ಪೆಟ್ರೋಲ್ ಬಾಂಬ್ ಅನ್ನೋದು ಕೇವಲ ಆರೋಪ ಪ್ರತ್ಯಾರೋಪ ಅನ್ನುವುದು ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಯಾಕಾಗಿ ಅಂದರೆ ಆ ಆಟೋದಲ್ಲಿ ಬಂದಿರತಕ್ಕಂಥ ಏನು ಬಾಟಲ್ಗಳಿವೆ ಅವೆಲ್ಲವೂ ಕೂಡ ಸೋಡಾ ಬಾಟಲ್ಗಳು ಅಂತ ಈಗಾಗಲೇ ನಮಗೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಈ ಭಾಗದಿಂದ, ಇದೇ ಭಾಗದಲ್ಲಿ ಆಟೋ ನಿಂತಿತ್ತು. ಇಲ್ಲಿಂದ ಕೆಲವೊಂದು ಬಾಟಲ್ಗಳನ್ನು ಜನಾರ್ದನ್ ರೆಡ್ಡಿ ಅವರ ಆಫೀಸಿನ ಮುಂಭಾಗಕ್ಕೆ ಎಸೆದಿದ್ರು. ಅವೆಲ್ಲವೂ ಕೂಡ ಅಲ್ಲಿ ಹೋಗಿ ಒಡೆದು ಹೋಗಿರ್ತಕ್ಕಂಥದ್ದು. ಒಂದು ವೇಳೆ ಪೆಟ್ರೋಲ್ ಆ ಬಾಟಲ್ಗಳಲ್ಲಿ ಇದ್ದಿದ್ರೆ ಬೆಂಕಿ ಹತ್ತುತ್ತಿತ್ತು, ಬೆಂಕಿಯಿಂದ ಉರಿಬೇಕಾಗಿತ್ತು. ಆದರೆ ಅದು ಯಾವುದು ಕೂಡ ಆಗಿಲ್ಲ. ಹೀಗಾಗಿ ಅವೆಲ್ಲವೂ ಕೂಡ ಸೋಡಾ ಬಾಟಲ್ಗಳು ಅಂತ ಹೇಳಿರ್ತಕ್ಕಂಥದ್ದು. ಈಗ ಆ ಬಾಟಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ, ಜೊತೆಗೆ ಆ ಆಟೋವನ್ನು ಸೀಸ್ ಮಾಡಿದ್ದಾರೆ. ಆ ಆಟೋವನ್ನು ತಂದಿದ್ದ ವ್ಯಕ್ತಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು ಪೆಟ್ರೋಲ್ ಬಾಂಬ್ ಅಂತ ಇದಕ್ಕೆ ರೂಪವನ್ನು ಕೊಡಲಾಗ್ತಿದೆ ಅಷ್ಟೇ, ಆದರೆ ಅವು ಸೋಡಾ ಬಾಟಲ್ಗಳು ಅಂತ ಈಗಾಗಲೇ ಕನ್ಫರ್ಮ್ ಆಗಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ರೇಣುಕಾರಾಧ್ಯ ಮಾಹಿತಿಗಾಗಿ. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಇದೀಗ ಬಾಂಬ್ ಸ್ಕ್ವಾಡ್ ಎಂಟ್ರಿ ಕೊಟ್ಟಿದೆ. ಬಾಂಬ್ ನಿಷ್ಕ್ರಿಯ ದಳದಿಂದ ರೆಡ್ಡಿ ಅವರ ಮನೆಯನ್ನ ಪರಿಶೀಲನೆ ನಡೆಸಲಾಗ್ತಾ ಇದೆ. ಬಳ್ಳಾರಿ ನಗರದಲ್ಲಿರುವ ಜನಾರ್ದನ್ ರೆಡ್ಡಿ ಅವರ ಮನೆ. ಈ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ನಡೆದು ಹೋಯಿತು. ಒಬ್ಬ ಯುವಕನ ಮರ್ಡರ್ ಕೂಡ ಆಗೋಯ್ತು. ಅದು ಅಚಾನಕ್ ಆಗಿತ್ತು ಅಥವಾ ಡೆಲಿಬ್ರೇಟ್ ಆಗಿ ಅಟ್ಯಾಕ್ ಆಯಿತು, ತನಿಖೆ ನಂತರದಲ್ಲಿ ಗೊತ್ತಾಗಬೇಕು. ಆದರೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗೋಯ್ತು ಇದೇ ಮನೆ ಮುಂದೆ. ಜನಾರ್ದನ್ ರೆಡ್ಡಿ ಅವರು ಗಂಭೀರ ಆರೋಪ ಮಾಡಿದ್ರು, ಪೆಟ್ರೋಲ್ ಬಂಬ್ಗಳನ್ನು ತಂದು
ಕೊಲೆ ಮಾಡೋ ಪ್ರಯತ್ನವನ್ನ ಮಾಡಲಾಯಿತು ಅಂತ ಹೇಳಿ ಮತ್ತೊಂದು ಕಡೆ ಭರತ್ ರೆಡ್ಡಿ ಅವರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡುವಾಗಲೇ ಹೇಳ್ತಾ ಇದ್ರು ಜನಾರ್ದನ್ ರೆಡ್ಡಿ ಅವರ ಮನೆಯಿಂದ ಪೆಟ್ರೋಲ್ ಬಂಬ್ಗಳನ್ನ ಎಸೆಯಲಾಗ್ತಾ ಇತ್ತು ಅಂತ ಹೇಳಿ. ಇದೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಬಾಂಬ್ ನಿಷ್ಕ್ರಿಯ ದಳದಿಂದ ಸರ್ಚಿಂಗ್ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೀಡ್ತಾ ಇದ್ರು. ರೇಣುಕಾರಾಧ್ಯ, ಘಟನೆ ಆಗಿ 2-3 ದಿನಗಳಾಗ್ತಾ ಬಂತು. ಈಗ ಬಾಂಬ್ ನಿಷ್ಕ್ರಿಯ ದಳ ಬಂದಿರೋದು ಯಾವ ಕಾರಣಕ್ಕೆ ಅಂತ, ಹಾಗೆ ಯಾವ ರೀತಿ ತನಿಖೆ ನಡೀತಾ ಇದೆ? ಸ್ಮಿತಾ, ಏನು ಗಲಭೆ ದಿನ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಶೂಟನ್ನು ಮಾಡಿದರು. ಅಂದರೆ ಈ ಭಾಗದಿಂದ ನಾನು ಏನು ನಿಂತ್ಕೊಂಡಿದ್ದೀನಲ್ಲ, ಈ ಡಿವೈಡರ್ ಭಾಗದಿಂದ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಭಾಗಕ್ಕೆ, ಈ ದೃಶ್ಯದಲ್ಲಿ ನಾನು ತೋರಿಸ್ತೀನಿ, ಈ ಭಾಗಕ್ಕೆ ಶೂಟನ್ನು ಮಾಡಿದರು. ಹೀಗಾಗಿ ಇಲ್ಲಿ ಈಗ ಏನು ಬಂಧಿತರಾಗಿರ್ತಕ್ಕಂಥ ಆರೋಪಿಗಳು ಎಷ್ಟು ಸುತ್ತು ಗುಂಡನ್ನು ಹಾರಿಸಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಆದರೆ ಇಲ್ಲಿಯವರೆಗೂ ಕೂಡ ಅಷ್ಟು ಬುಲೆಟ್ಸ್ಗಳು ಪೊಲೀಸರ ವಶಕ್ಕೆ ಸಿಕ್ಕಿಲ್ಲ. ಹೀಗಾಗಿ ನೇರ ದೃಶ್ಯಾವಳಿಯನ್ನು ನಾನು ನಿಮ್ಗೆ ತೋರಿಸ್ತೀನಿ. ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬಾಂಬ್ ನಿಷ್ಕ್ರಿಯ ದಳ ಬಂದು ಎಲ್ಲ ಪರಿಶೀಲನೆಯನ್ನು ಮಾಡ್ತಾ ಇದೆ, ಬುಲೆಟ್ಗಾಗಿ ಶೋಧವನ್ನು ಮಾಡ್ತಾ ಇದೆ. ಅವರ ಹೇಳಿರ್ತಕ್ಕಂಥ ಅಂದರೆ ಸಂಖ್ಯೆಗಳು, ಈಗ ಎಷ್ಟು ಸಂಖ್ಯೆಗಳಲ್ಲಿ ನಾವು ಹಾರಿಸಿದ್ದೀವಿ ಅಂತ ಅವರು ಹೇಳಿರ್ತಕ್ಕಂಥದ್ದು. ಆದರೆ ಅದನ್ನು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ ಇಲಾಖೆ. ಆದರೆ ಅವರು ಹೇಳಿರ್ತಕ್ಕಂಥ ಸಂಖ್ಯೆಗಳಷ್ಟು ಬುಲೆಟ್ ಇನ್ನೂ ಪೊಲೀಸರ ಕೈವಶವಾಗಿಲ್ಲ. ಹೀಗಾಗಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ನೋಡ್ರಿ, ಆ ದೃಶ್ಯದಲ್ಲಿ ನೋಡಿದರೆ ಗೊತ್ತಾಗುತ್ತೆ, ಸಂಪೂರ್ಣವಾಗಿ ಆ ಪೊದೆಯನ್ನು ಕಿತ್ತು ಅದರಲ್ಲೂ ಕೂಡ ಹುಡುಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದೊಂದು ಬುಲೆಟ್ ಕೂಡ ಸಾಕ್ಷಿ ಆಗುತ್ತೆ, ಎವಿಡೆನ್ಸ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಈ ಒಂದು ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೀವು ನೋಡ್ತಿದ್ದೀರಾ, ಸುಮಾರು 10ರಿಂದ 12 ಜನ ಬಾಂಬ್ ಡಿಟೆಕ್ಟಿಂಗ್ ತಂಡದ ಸದಸ್ಯರಿದ್ದಾರೆ, ಜೊತೆಗೆ FSL ತಂಡದ ಸದಸ್ಯರಿದ್ದಾರೆ, ಜೊತೆಗೆ ಪೊಲೀಸರು ಕೂಡ ಇರ್ತಕ್ಕಂಥದ್ದು. ಎಲ್ಲರೂ ಸೇರಿ ಈಗ ಬಾಂಬ್ ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥ, ಅಂದರೆ ಬುಲೆಟ್ ಡಿಟೆಕ್ಷನನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆ ಒಂದೊಂದು ಬುಲೆಟ್ ಕೂಡ ಈಗ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೇವಲ ಒಂದು ಕಡೆಯ ಬುಲೆಟ್ಗಳು ಈಗ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಆ ಕಡೆಯಿಂದ ಏನಾದರೂ ಬುಲೆಟ್ಗಳು ಹಾರಿವೆಯಾ, ಆ ಬುಲೆಟ್ಗಳು ನಮಗೆ ಸಿಗಬಹುದಾ ಅನ್ನುವ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಬಾಂಬ್ ಡಿಟೆಕ್ಷನ್ ತಂಡ ಬಂದು ಈಗ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸ್ಮಿತಾ, ರೇಣುಕಾರಾಧ್ಯ, ಅದರ ಜೊತೆಯಲ್ಲೇ ಈ ಪೆಟ್ರೋಲ್ ಬಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದಲೂ ಬಂದಿತ್ತು. ಕೊಲೆ ಮಾಡೋ ಸಂಚೆ ಅಂತ ಹೇಳಿ ನೇರವಾಗಿ ಆರೋಪ ಜನಾರ್ದನ್ ರೆಡ್ಡಿ ಅವರ ಕಡೆಯಿಂದ ಬಂದಿತ್ತು. ಈ ಪೆಟ್ರೋಲ್ ಬಂಬ್ಗಳ ಬಗ್ಗೆ ತನಿಖೆಯಲ್ಲಿ ಏನು ವಿಚಾರ ಬೆಳಕಿಗೆ ಬಂದಿದೆ ಇವರೆಗೂ, ಆ ನಿಟ್ಟಿನಲ್ಲಿ ತನಿಖೆ ಹೇಗೆ ಸಾಗ್ತಾ ಇದೆ? ಸ್ಮಿತಾ, ಈಗ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ, ಈ ಪೆಟ್ರೋಲ್ ಬಾಂಬ್ ಅನ್ನೋದು ಕೇವಲ ಆರೋಪ ಪ್ರತ್ಯಾರೋಪ ಅನ್ನುವುದು ನಮಗೆ ತಿಳಿದು ಬಂದಿರತಕ್ಕಂಥದ್ದು. ಯಾಕಾಗಿ ಅಂದರೆ ಆ ಆಟೋದಲ್ಲಿ ಬಂದಿರತಕ್ಕಂಥ ಏನು ಬಾಟಲ್ಗಳಿವೆ ಅವೆಲ್ಲವೂ ಕೂಡ ಸೋಡಾ ಬಾಟಲ್ಗಳು ಅಂತ ಈಗಾಗಲೇ ನಮಗೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ಈ ಭಾಗದಿಂದ, ಇದೇ ಭಾಗದಲ್ಲಿ ಆಟೋ ನಿಂತಿತ್ತು, ಇಲ್ಲಿಂದ ಕೆಲವೊಂದು ಬಾಟಲ್ಗಳನ್ನು ಜನಾರ್ದನ್ ರೆಡ್ಡಿ ಅವರ ಆಫೀಸಿನ ಮುಂಭಾಗಕ್ಕೆ ಎಸೆದಿದ್ರು. ಅವೆಲ್ಲವೂ ಕೂಡ ಅಲ್ಲಿ ಹೋಗಿ ಒಡೆದು ಹೋಗಿರ್ತಕ್ಕಂಥದ್ದು. ಒಂದು ವೇಳೆ ಪೆಟ್ರೋಲ್ ಆ ಬಾಟಲ್ಗಳಲ್ಲಿ ಇದ್ದಿದ್ರೆ ಬೆಂಕಿ ಹತ್ತುತ್ತಿತ್ತು, ಬೆಂಕಿಯಿಂದ ಉರಿಬೇಕಾಗಿತ್ತು. ಆದರೆ ಅದು ಯಾವುದು